ಎಲ್ಲರಿಗೂ ನಮಸ್ಕಾರ. मैं राज्य विधानमंडल के संयुक्त अधिवेशन में आप सभी का हार्दिक स्वागत करता हूं. हर्ष की अनुभूति हो रही है. कुल मिलाकर राज्य की आर्थिक, सामाजिक और भौतिक विकास की गति दोगुना करने के लिए मेरी सरकार पूरी तरह प्रतिबद्ध है. जय हिंद, जय कर्नाटक. ವಿಶೇಷ ಅಧಿವೇಶನದಲ್ಲಿ ಗವರ್ನರ್ ವರ್ಸಸ್ ಕಾಂಗ್ರೆಸ್, ಕರ್ನಾಟಕ ರಾಜಕಾರಣದಲ್ಲಿ ಭಾರೀ ಗದ್ದಲ. ಕರ್ನಾಟಕ ವಿಧಾನಸಭೆಯ ವಿಶೇಷ ಸಂಯುಕ್ತ ಅಧಿವೇಶನದಲ್ಲಿ ಗವರ್ನರ್ ಥಾವರ್ ಚಂದ್ ಗೆಹ್ಲೋಟ್ ನಡೆದುಕೊಂಡ ರೀತಿಯಿಂದ ರಾಜ್ಯ ರಾಜಕಾರಣದಲ್ಲಿ ಭಾರೀ ವಿವಾದ ಎದ್ದಿದೆ. ಕಾಂಗ್ರೆಸ್ ಸರ್ಕಾರ ತಯಾರಿಸಿದ್ದ ಭಾಷಣವನ್ನು ಪೂರ್ಣವಾಗಿ ಓದಲು ನಿರಾಕರಿಸಿದ ಗವರ್ನರ್ ಆರಂಭದ ಕೆಲವು ಸಾಲುಗಳನ್ನು ಮಾತ್ರ ಓದಿ ತಮ್ಮದೇ ಮಾತುಗಳನ್ನು ಸೇರಿಸಿ ಸದನದಿಂದ ಹೊರನಡೆದ ಘಟನೆ ತೀವ್ರ ರಾಜಕೀಯ ಗದ್ದಲಕ್ಕೆ ಕಾರಣವಾಯಿತು. ಈ ನಡೆಗೆ ಕಾಂಗ್ರೆಸ್ ಶಾಸಕರು ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಸದನದಲ್ಲಿ ಗದ್ದಲ, ಘೋಷಣೆಗಳು ಮತ್ತು ತಳ್ಳಾಟವೂ ನಡೆದಿದೆ. ದೃಶ್ಯಗಳಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ ಅವರು ಗವರ್ನರ್ ಅವರನ್ನು ತಡೆಯಲು ಯತ್ನಿಸಿದಂತೆ ಕಂಡುಬಂದಿದೆ. ಇದರಿಂದ ವಾತಾವರಣ ಮತ್ತಷ್ಟು ಉದ್ವಿಗ್ನಗೊಂಡಿತು. ವಿವಾದದ ಮೂಲ ಏನು? ಈ ಗಲಾಟೆಯ ಹಿನ್ನೆಲೆಯಲ್ಲಿ ರಾಮ್ಜಿ ಉದ್ಯೋಗ ಖಾತ್ರಿ ಯೋಜನೆ ಕುರಿತ 11 ಪ್ಯಾರಾಗ್ರಾಫ್ಗಳು ಇದ್ದು ಅವು ಬಿಜೆಪಿ ಸರ್ಕಾರದ ಯೋಜನೆಯನ್ನು ಟೀಕಿಸುತ್ತವೆ ಎನ್ನುವ ಕಾರಣಕ್ಕೆ ಗವರ್ನರ್ ಅವುಗಳನ್ನು ಭಾಷಣದಿಂದ ತೆಗೆದುಹಾಕಬೇಕು ಎಂದು ಸೂಚಿಸಿದ್ದರು. ಆದರೆ ರಾಜ್ಯ ಸರ್ಕಾರ ಇದಕ್ಕೆ ಒಪ್ಪದೆ ಸಂವಿಧಾನಬದ್ಧವಾಗಿ ಗವರ್ನರ್ ಸಂಪೂರ್ಣ ಭಾಷಣ ಓದಬೇಕು ಎಂದು ಪಟ್ಟು ಹಿಡಿದಿತ್ತು. ಸಿಎಂ ಸಿದ್ದರಾಮಯ್ಯ ತೀವ್ರ ಪ್ರತಿಕ್ರಿಯೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗವರ್ನರ್ ನಡೆ ಸಂವಿಧಾನ ವಿರೋಧಿ ಎಂದು ಆರೋಪಿಸಿದ್ದು, ಸಂವಿಧಾನದ ಕಲಂ 176 ಮತ್ತು 163 ಪ್ರಕಾರ ಗವರ್ನರ್ ಸರ್ಕಾರ ತಯಾರಿಸಿದ ಭಾಷಣವನ್ನು ಓದಬೇಕಾಗುತ್ತದೆ. ಆದರೆ ಇಂದು ಅವರು ತಮ್ಮದೇ ಭಾಷಣ ಮಾತನಾಡಿದ್ದಾರೆ. ಇದು ಸಂವಿಧಾನದ ಉಲ್ಲಂಘನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಗವರ್ನರ್ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಸಿಎಂ ಮಾಡಿದರು. ಅಗತ್ಯವಿದ್ದರೆ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಲು ಸರ್ಕಾರ ಸಿದ್ಧವಿದೆ ಎಂಬ ಸೂಚನೆಯನ್ನು ನೀಡಿದರು. ಬಿಜೆಪಿ ನಾಯಕ ಆರ್ ಅಶೋಕ್, ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಮರೆಮಾಚಲು ಕಾಂಗ್ರೆಸ್ ಈ ಸಂಘರ್ಷ ಸೃಷ್ಟಿಸಿದೆ ಎಂದು ಆರೋಪಿಸಿದರು. ಗವರ್ನರ್ ಅನ್ನು ತಳ್ಳಿದ ಶಾಸಕರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಸ್ಪೀಕರ್ಗೆ ಪತ್ರವೂ ಬರೆದಿದ್ದಾರೆ. ಪ್ರಜಾಪ್ರಭುತ್ವದ ಕಪ್ಪು ದಿನ. ಕಾಂಗ್ರೆಸ್ ಐಟಿ ಸಚಿವ ಪ್ರಿಯಾಂಕ ಖರ್ಗೆ ಮತ್ತು ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಗವರ್ನರ್ ನಡೆಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದು, ಸಂವಿಧಾನದ ರಕ್ಷಕನೇ ಸಂವಿಧಾನವನ್ನು ಅವಮಾನಿಸಿದ್ದಾನೆ, ಇದು ಪ್ರಜಾಪ್ರಭುತ್ವದ ಇತಿಹಾಸದಲ್ಲೇ ಕಪ್ಪು ದಿನ ಎಂದು ಹೇಳಿದ್ದಾರೆ. 48 ಗಂಟೆಗಳಲ್ಲಿ 2ನೇ ಗವರ್ನರ್ ವಾಕೌಟ್. ಇದಕ್ಕೂ ಮುನ್ನ ತಮಿಳುನಾಡು ಗವರ್ನರ್ ಆರ್.ಎನ್. ರವಿ ಸಹ ಸದನ ಭಾಷಣದಿಂದ ಹೊರನಡೆದಿದ್ದರು. ಈ ಘಟನೆಗಳು ಕೇಂದ್ರ ರಾಜ್ಯ ಸಂಬಂಧಗಳ ಮೇಲೆ ಮತ್ತೆ ಪ್ರಶ್ನಾರ್ಥಕ ಚಿಹ್ನೆ ಮೂಡಿಸಿವೆ. ರಾಜ್ಯಪಾಲರ ಪಾತ್ರ ಸಂವಿಧಾನಬದ್ಧವಾಗಿರಬೇಕೇ ಹೊರತು ರಾಜಕೀಯವಾಗಬಾರದು ಎಂಬ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಗವರ್ನರ್ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಈ ಸಂಘರ್ಷ ಪ್ರಜಾಪ್ರಭುತ್ವದ ಆತ್ಮಕ್ಕೆ ಎಷ್ಟು ಹಾನಿಕಾರಕ ಎಂಬ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಗಂಭೀರವಾಗಿ ಕೇಳಿಬರುತ್ತಿದೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ. ಇದು AR ನ್ಯೂಸ್ ಚಾನೆಲ್, ಆಕ್ಷನ್ ಅಂಡ್ ರಿಯಾಕ್ಷನ್. ಇದು ವದಂತಿಯಲ್ಲ, ವಾಸ್ತವ.